ಹಾಯ್ ಹಲೋ ನಾನಿಲ್ಲಿ ವೆಜ್ ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪೂರಿ ಮತ್ತು ಗೀ ರೈಸ್ಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಏನೇನು ಬೇಕೋ ಅದನ್ನ ಐಟಮ್ಸ್ನ ತೋರಿಸ್ತಾ ಇಲ್ಲಿ ತರಕಾರಿ ನಾನು ಫಸ್ಟಿಗೆ ಬಟಾಣಿ, ಕ್ಯಾರೆಟ್, ನೌಕಲ್, ಬೀನ್ಸ್ ಮತ್ತು ಒಂದು ಆಲೂಗೆಡ್ಡೆನ ನೀಟಾಗಿ ಎಲ್ಲ ಸಿಪ್ಪೆಲ್ಲ ತೆಗೆದು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ತೆಂಗಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ತೊಗೊಂಡೆ ಮತ್ತು ಕಡಲೆ ಮತ್ತು ಗೋಡಂಬಿ ಇಷ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಏನೇನು ಬೇಕೋ ಅದನ್ನಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಫಸ್ಟು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಹಾಕಿ ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡಿ. ಯಾಕಂದರೆ ತೆಂಗಿನಕಾಯಿ ಫಸ್ಟು ಹಾಗೇ ಫಸ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಮಿಕ್ಕಿದ ಎಲ್ಲ ಐಟಮ್ಸು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಶುಂಠಿ, ಸೋಂಪು, ಕೊತ್ತಂಬರಿ, ಪುದೀನ ಎಲ್ಲ ಮತ್ತು ಗೋಡಂಬಿ ಇಷ್ಟು ಹಾಕಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪುಡಿನ ತೊಗೊತಾ ಇದ್ದೀನಿ. ಇಲ್ಲಿ ಧನಿಯಾ ಪುಡಿ ಮನೇಲಿ ಮಾಡಿಲ್ಲ, ಆಚೆದು ತೊಗೊಂಡಿದ್ದೀನಿ. ಆಚೆ ಧನಿಯಾ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಮನೇಲಿ ಮಾಡಿರೋ ಧನಿಯಾ ಪೌಡರ್ ಇದ್ದರೆ ನೀವು ಮನೇಲಿ ಮಾಡಿರೋ ಧನಿಯಾ ಪೌಡರ್ನೇ ಹಾಕೋಬೋದು. ಗೋಡಂಬಿ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಗೋಡಂಬಿನ ಯೂಸ್ ಮಾಡಿದ್ದೀನಿ. ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 4 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಕಡಲೆ ಹಾಕ್ಕೊಂಡು ನೀಟಾಗಿ ಕಡಲೆ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ. ಸೊ ಅದಕ್ಕಾಗಿ ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕಿ. ಕರ್ಬೇವಿನ ಸೊಪ್ಪು ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟು ಆನಿಯನ್ ಫ್ರೈ ಆದಮೇಲೆ ಆನಿಯನ್ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು 1-2 ಸೆಕೆಂಡು ಬಾಡಿಸ್ಕೊಂಡು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆ ಒಂದು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ತರಕಾರಿನೂ ಹಾಕ್ಕೊಳ್ಳಿ. ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ ಮತ್ತು ನೌಕಲ್. ಇವಾಗ ಬಟಾಣಿ ಸೀಸನ್ ಅಲ್ವಾ, ಸೊ ಬಟಾಣಿ ಸೀಸನ್ ಬಂದಾಗ ಏನೇನು ತರಕಾರಿ ಬರುತ್ತೋ ಅದನ್ನೆಲ್ಲ ತಿಂದುಬಿಡ್ಬೇಕು. ಯಾಕಂದರೆ ಅದು ಬರೋದಕ್ಕೆ ನೆಕ್ಸ್ಟ್ ವರ್ಷದವರೆಗೂ ಕಾಯಬೇಕು. ಸೀಸನ್ ಅಲ್ಲದೇ ಇರೋ ಟೈಮಲ್ಲಿ ನಾವು ತಗೊಂಡಾಗ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಆ ಸೀಸನ್ ತಕ್ಕನಾಗ ಏನೇನು ಸಿಗುತ್ತೋ ಅದನ್ನ ನೀಟಾಗಿ, ಇವಾಗ ಸೊಪ್ಪಂತೂ ತುಂಬ ಕಮ್ಮಿಗೆ ಸಿಗ್ತಾಯಿದೆ ನಮ್ಮ ಮನೆ ಕಡೆ ಎಲ್ಲ ಅಂತೂ. ಸೊ ಅದಕ್ಕೆ ತರಕಾರಿ ಎಲ್ಲ ನೀಟಾಗಿ ಹಾಕ್ಕೊಂಡು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಕುಕ್ಕರಲ್ಲಿ ಮಾಡೋರು ಇದನ್ನೆಲ್ಲ ಹಾಕಿ ನೀಟಾಗಿ 1-2 ನಿಮಿಷ ಹುರ್ಕೊಂಡು ಮಸಾಲೆ ಹಾಕಿ 1 ವಿಸಿಲ್ ಬರ್ಸ್ಕೊಂಡ್ರೂ ಆಗುತ್ತೆ. ಸೊ ನಾನು ಇಲ್ಲೇ ತರಕಾರಿ ಏನೋ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಹಸಿ ಬಟಾಣಿ ಅದೆಲ್ಲ. ನೆಕ್ಸ್ಟ್ ಇಲ್ಲಿ ತರಕಾರಿ ನೋಡಿ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸು ನೀಟಾಗಿ ಇದು ಮಾಡಿದ್ದೆ. ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ನೆಕ್ಸ್ಟು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಕಮ್ಮಿ ಇತ್ತು ಅಂದರೆ ಬೇಕಾದ್ರೆ 1 ಸ್ಪೂನು, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ನಾನು ಗ್ರೀನ್ ಚಿಲ್ಲಿಯಲ್ಲಿ ಖಾರ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನೋಡಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಆಲೂಗಡ್ಡೆ ಮೊದಲೇ ಹಾಕಿದ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಸೊ ಮಸಾಲೆ ಹಾಕೋ ಟೈಮಲ್ಲಿ ಹಾಕಿದ್ರೆ ಅದು ತರಕಾರಿ ಜೊತೆ ನೀಟಾಗಿರುತ್ತೆ. ಇಲ್ಲಾಂದರೆ ಫುಲ್ಲು ನೀಟಾಗಿ ಚೆನ್ನಾಗಿ ಬೆಂದೋಗ್ಬಿಟ್ಟು ಒಂಥರ ಅನ್ಸುತ್ತೆ. ಅದಕ್ಕೆ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಮಸಾಲೆಲ್ಲ ಹಾಕಿ ಒಂದು 10 ನಿಮಿಷ ನೀಟಾಗಿ ಮಸಾಲೆ ಎಲ್ಲ ಕುದಿದ್ರೆ ಗ್ರೀನ್ ವೆಜ್ ಕುರ್ಮಾ ರೆಡಿ ಆಗುತ್ತೆ. ನಾನಿಲ್ಲಿ ಪಾಲಕ್ ಪೂರಿ ಮಾಡಿದ್ದೆ. ಪಾಲಕ್ ಪೂರಿ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಗೀ ರೈಸು ಮಾಡಿದ್ದೀನಿ. ಗೀ ರೈಸ್ ಜೊತೆನೂ ಚೆನ್ನಾಗಿರುತ್ತೆ.